22ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಉದ್ಯೋಗ ಮೇಳ ಪ್ರಾರಂಭ ಆಗುತ್ತೆ. ಉದ್ಯೋಗ ಮೇಳದ ಒಂದು ಮುಖ್ಯ ಉದ್ದೇಶ ಅಂದರೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಲ್ಲ. ಸರ್ಕಾರದಿಂದಾಗಲಿ ಖಾಸಗಿಯಿಂದಾಗಲಿ ಯಾರೂ ಮಾಡಲಿಲ್ಲ. ಒಂದು ವರ್ಷಕ್ಕೆ ಕನಿಷ್ಠ 2,000ದಿಂದ 3,000 ಜನ ಪದವೀಧರರು ತಯಾರಾಗಿ ಬರ್ತಾಯಿದ್ದಾರೆ. ಅವ್ರಿಗೆ ಕೆಲಸಗಳಿಲ್ಲ. ಈ ಹಿಂದೆ 5-6 ವರ್ಷಗಳ ಹಿಂದೆ ಯಾರ್ಯಾರು ಪದವೀಧರರಾಗಿದ್ದರು ಅವರೆಲ್ಲ ಕೆಲಸ ಹುಡ್ಕೊಂಡು ಬೆಂಗಳೂರು, ವೇಮಗಲ್ಲು, ಕೋಲಾರ, ಚಿಕ್ಕಬಳ್ಳಾಪುರ ಇಂಥ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಇದು ಭಾಳ ದುರ್ದೈವದ ಸಂಗತಿ. ಅದಕ್ಕಾಗಿ ಒಂದು ಉದ್ಯೋಗ ಮೇಳ ಶಿಡ್ಲಘಟ್ಟದಲ್ಲಿ ಮಾಡಿದ್ರೆ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಗ್ಬೋದು ಅಂತ ಹೇಳ್ಬಿಟ್ಟಲ್ಲಿ ಇ ಎ ಕ್ಲಬ್ನವರು ಶ್ರೀಕಾಂತ್, ಲೋಕೇಶು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಏರ್ಪಾಡು ಮಾಡಿದ್ದಾರೆ. ನಮ್ಮ ಲೋಕೇಶು ಮತ್ತು ಶ್ರೀಕಾಂತ್ ನಮಸ್ಕರಿಸುತ್ತಾ, ಏನು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಲಿಯೋ ಕ್ಲಬ್ ಆಫ್ ಕಿರಣ, ಲಿಯೋ ಅಂತ ಹೇಳಿದ್ರೆ ಲೀಡರ್ಶಿಪ್ ಎಕ್ಸ್ಪೀರಿಯನ್ಸ್ ಆಪರ್ಚುನಿಟಿ ಅಂತ. ಸುಮಾರು ಲಿಯೋ ಕ್ಲಬ್ 2020ರಲ್ಲಿ ನಾವು ಇದನ್ನು ಸ್ಥಾಪನೆ ಮಾಡಿರ್ತೇವೆ. ಕೋವಿಡ್ ಸಂದರ್ಭದಲ್ಲಿಂದ ಏನು ಬಡವರಿಗೆ ಉಚಿತವಾಗಿ ಫುಡ್ ಕಿಟ್ಗಳನ್ನು ನೀಡುವ ಮೂಲಕ ಈ ಒಂದು ಲಿಯೋ ಕ್ಲಬ್ನ ಸ್ಥಾಪನೆ ಮಾಡಿ ಸುಮಾರು 4 ವರ್ಷಗಳಿಂದ ನಿರಂತರವಾಗಿ ನಾವು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ, ಈ ಹಿಂದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಮಟ್ಟದಲ್ಲಿ ಒಂದು ಆರೋಗ್ಯ ಮೇಳ ಸಹ ಯಶಸ್ವಿಯಾಗಿ ನೆರವೇರಿತು. ಸಮಾಜದಲ್ಲಿ ಅತ್ಯವಶ್ಯಕವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು. ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಸಹ ಈ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೆಚ್ಚಾಗಿ ತಾಂಡವಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ನಮ್ಮ ಒಂದು ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಇದೇ ಒಂದು ಶನಿವಾರ 22ನೇ ತಾರೀಕಿನಂದು ಬೃಹತ್ ಒಂದು ದೊಡ್ಡ ಮಟ್ಟದ ಒಂದು ಮೆಗಾ ಜಾಬ್ ಫೇರ್ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿರ್ತೇವೆ. ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ. ಒಂದು ಉದ್ಯೋಗ ಮೇಳದಲ್ಲಿ ಯಾವ ರೀತಿ ಏನೆಲ್ಲ ಯೋಜನೆಗಳಿರ್ತವೆ, ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತಕ್ಕಂಥದ್ದನ್ನು ನಮ್ಮ ಲಿಯೋ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಅವರು ತಿಳಿಸ್ತಾರೆ. ಏನು ದಿನಾಂಕ 22/2/25 ಶನಿವಾರದಂದು ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದ್ಯೋಗ ಮೇಳದಲ್ಲಿ ನಾವು SLC, PU, ಡಿಗ್ರಿ, IT, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ತಗೊಳ್ತಿದ್ದೀವಿ. ಆ ಸೆಕ್ಟರಲ್ಲಿ ಫೈನಾನ್ಷಿಯಲ್ ಸೆಕ್ಟರು, ಮಿಡ್ ಪ್ಲೇಸ್ ಕಂಪ್ನಿ, ಎಜುಕೇಷನ್ ಸೆಕ್ಟರು, ಈ ರೀತಿ ಎಲ್ಲ ಒಂದು ಕಂಪ್ನಿಗಳು ಬರ್ತಿದೆ. ಅದರಲ್ಲಿ ಎಸ್ಪೆಷಲಿ ಫೈನಾನ್ಷಿಯಲ್ ಸೆಕ್ಟರು ಮತ್ತು ಒಂದು ಟೆಕ್ನಿಕಲ್ ಇಶ್ಯೂ ಸೆಕ್ಟರ್, ಡಿಪ್ಲೊಮಾ ಅಂತ ಏನಿದೆ ಅದು ಟೆಕ್ನಿಕಲ್ಲು ಎಸ್ಪೆಷಲಿ ಅದರಲ್ಲಿ ತುಂಬ ಒಂದು ನೀಡ್ ಫುಲ್ಫಿಲ್ಮೆಂಟ್ ರಿಕ್ವೈರ್ಮೆಂಟ್ ಇದೆ. ನಾವು ಡೋರ್ ಟು ಡೋರ್ ಸರ್ವೆ ಮಾಡಿದಾಗ SLC ಓದಿರುವಂಥ ಒಂದು ಸ್ಟೂಡೆಂಟ್ಸು ತುಂಬ ಜನ ಇದ್ದಾರೆ. ಸೊ ಅವ್ರಿಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಈ ರೀತಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅವರ ಒಂದು ಎಲಿಜಿಬಿಲಿಟಿ, ಅವ್ರದ್ದು ಒಂದು ಟೆಕ್ನಿಕ್, ಅವ್ರದ್ದು ಒಂದು ಎಲಿಜಿಬಿಲಿಟಿ ಮೇಲೆ ಯಾವ ರೀತಿ ಅವ್ರಿಗೆ ಒಂದು ಜಾಬ್ ಕೊಡಿಸ್ಬೇಕು ಅನ್ನೋ ಆ ರೀತಿಯಲ್ಲಿ ನಾವು ಜಾಬ್ ಅವ್ರಿಗೆ ಕೊಡಿಸ್ತಿದ್ದೀವಿ. ಧನ್ಯವಾದಗಳು. ಈ QR ಕೋಡಲ್ಲಿ ನಿರುದ್ಯೋಗಿಗಳು ಡೈರೆಕ್ಟ್ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಈಗ ಗೂಗಲ್ ಫಾರ್ಮಲ್ಲಿ ತಮ್ಮ ಎಲ್ಲ ಬಯೋಡಾಟಾವನ್ನು ಇಲ್ಲಿ ಎಂಟ್ರಿ ಮಾಡುವಂಥದ್ದು. ಜೊತೆಗೆ ಇದರಲ್ಲಿ ಆಗದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ನೇರವಾಗೂ ಸಹ ಇಲ್ಲೊಂದು ರಿಜಿಸ್ಟ್ರೇಷನ್ ಕೌಂಟರು, ಹೆಲ್ಪ್ ಡೆಸ್ಕನ್ನು ಸಹ ನಾವು ಅವತ್ತು ಆಯೋಜನೆ ಮಾಡಿರ್ತೇವೆ. ಇಲ್ಲಿ ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಇಲ್ಲಿ ಲಭ್ಯವಾಗ್ತದೆ. ಜೊತೆಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬರು ಹಾಗೂ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ADGP, ಹಿರಿಯ IPS ಅಧಿಕಾರಿಗಳು ಆಗಿರುವಂತಹ ಅರುಣ್ ಚಕ್ರವರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಎಲ್ಲ ನಿರುದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಿಳಿಸ್ತೇನೆ. ಬೃಹತ್ ಒಂದು ಉದ್ಯೋಗ ಮೇಳವನ್ನು 22ನೇ ತಾರೀಕು ಇದೇ ವಾಸವಿ ಶಿಡ್ಲಘಟ್ಟ ಸ್ಕೂಲಲ್ಲಿ ಆಯೋಜನೆ ಮಾಡಿದ್ದಾರೆ. ಇದರ ಉದ್ದೇಶ ಏನಂತಂದರೆ, ನಮ್ಮ ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇರೋದರಿಂದ ಅವರೆಲ್ಲ ರೀತಿಯ ಒಂದು ಸರ್ವೆ ಮಾಡಿ
ಈ ಒಂದು ಉದ್ಯೋಗ ಮೇಳವನ್ನು ಎಲ್ಲರೂ ಕೂಡ ಒಂದು ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ಅವರೊಂದು ಈ ಒಂದು ಸರ್ವೆ ಮಾಡಿ ಎಲ್ರಿಗೂ ಕೂಡ ಒಂದು ಅವಕಾಶ ಮಾಡಿದ್ದಾರೆ. ಈ ಒಂದು ಉದ್ಯೋಗ ಮೇಳ 22ನೇ ತಾರೀಕು 2ನೇ ತಿಂಗಳು 2025 ಶನಿವಾರ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 3 ಗಂಟೆಗೂ ಕೂಡ ಇರುತ್ತೆ. ಜೊತೆಗೆ ಈ ಒಂದು ಮೇಳದಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿರ್ಬೋದು, ಯಾರಿಗೆ ಜಾಬ್ ಒಂದು ನೆಸ್ಟಿದೆ, ಯಾರಿಗೆ ಅವಕಾಶ ಬೇಕು, ಅವ್ರು ಏನೇನು ದಾಖಲಾತಿಗಳು ತರಬೇಕಾಗುತ್ತೆ ಅಂತಂದರೆ ನಿಮಗೆ ಸಂಬಂಧಪಟ್ಟಂಗೆ ಇವಾಗ SLC ಆಗಿರೋರು ಒಂದು SLC ಇರ್ಬೋದು, ನಿಮ್ಮ ರೆಸ್ಯೂಮ್ ಇರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು, ನೀವು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಇಲ್ಲೇ ಬಂದು ಖುದ್ದಾಗಿ ಇಲ್ಲೇ ಒಂದು ನಿಮ್ಗಾಗಿ ಒಂದು ಕೌಂಟ್ರ್ ಓಪನ್ ಮಾಡಿರ್ತೀವಿ. ಆ ಒಂದು ಕೌಂಟ್ರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮ ಬಯೋಡೇಟಾ ಎಲ್ಲ ಫಿಲ್ ಮಾಡಿಸಿ, ಅದರ ಜೊತೆಗೆ ನಿಮ್ಗೆ ಏನು ಸಹಕಾರ ಬೇಕು, ಯಾವ ರೀತಿ ಬೇಕಂತೇಳಿ ಇಲ್ಲಿ ನಮ್ಮ ಪತ್ರಿಕಾ ಮಿತ್ರರು ಇರ್ತಾರೆ, ಮತ್ತು ನಮ್ಮ ಈ ಒಂದು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇರ್ತೀವಿ. ನಿಮ್ಗೆ ಯಾವ ರೀತಿ ಬೇಕು ಅಂತ ಅನುಕೂಲಗಳು ಮಾಡಿಕೊಡ್ತೀವಿ. ಅದರ ಜೊತೆಗೆ ಈ ಒಂದು ಅವಕಾಶ ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ನನ್ನ ಈ ಒಂದು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 4 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಿದೆ. ಈ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ದಲಿತ ಪರ, ಕನ್ನಡ ಪರ, ರೈತ ಪರ ಎಲ್ಲ ಸಂಘಟನೆಗಳು ಸಾಮೂಹಿಕವಾಗಿ ನಮ್ಮ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿರುವಂಥದ್ದು ನಮಗೆ ಇನ್ನಷ್ಟು ಶಕ್ತಿ ತಂದುಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನೀಡ್ಫುಲ್ ಇರ್ತಕ್ಕಂಥ ಎಲ್ಲ ಒಂದು ವ್ಯಕ್ತಿಗಳು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಈ ಒಂದು ಪತ್ರಿಕಾ ಒಂದು ಗೋಷ್ಠಿಯ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 22/2/25 ಶನಿವಾರದಂದು ವಾಸವಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ಸುಮಾರು ಒಂದು 50 ಕಂಪ್ನಿಗೂ ಹೆಚ್ಚು ಒಂದು ಕಂಪ್ನಿಗಳು ಭಾಗವಹಿಸಿದ್ದು, ಆ ಒಂದು ಕಂಪ್ನಿದಲ್ಲಿ ಎಜುಕೇಷನ್ ಬಂದು SLC, PU, ಡಿಗ್ರಿ, ಡಿಪ್ಲೊಮೊ, IT ಯಾವ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟು ಕವರ್ ಆಗ್ತಿದೆ. ದಯವಿಟ್ಟು ಈ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕಂತ ಈ ಮೂಲಕ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಮತ್ತು ನಾವು ಗೂಗಲ್ ಫಾರ್ಮ್ ರಿಜಿಸ್ಟ್ರೇಷನ್ ಒಂದು ಬಿಟ್ಟಿದ್ದೀವಿ. ಈ ರಿಜಿಸ್ಟ್ರೇಷನಲ್ಲಿ ಬೋತ್ ಆನ್ಲೈನ್ ಇದೆ ಮತ್ತು ಆಫ್ಲೈನು ಇದೆ. ಆನ್ಲೈನು ಮಾಡ್ಕೋಬೋದು ಮತ್ತು ಆಫ್ಲೈನು ಮಾಡ್ಕೋಬೋದು. ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಲಿಯೋ ಲೊಕೇಶನ್ನ ಸಂಪರ್ಕಿಸಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು.